ಆತ್ಮೀಯ ವೀಕ್ಷಕರೇ, ಬಾರ್ಕೂರು ನ್ಯೂಸ್ ಟೈಮಿಗೆ ಪ್ರೀತಿಯ ಸ್ವಾಗತ. ಯಕ್ಷಗಾನ ರಂಗದ ಸ್ವರ ಮಾಂತ್ರಿಕ, ಶಾಸ್ತ್ರೀಯ ಸಂಗೀತ ಬಲ್ಲ ಹಿರಿಯ ಭಾಗವತರು ದಸರಾಗ ಚಕ್ರವರ್ತಿ ವಿರುದ್ಧಾಂಕಿತ ದಿನೇಶ್ ಅಮ್ಮಣ್ಣಯ್ಯ ಇನ್ನಿಲ್ಲ. ಮಧ್ಯಾಹ್ನ ಗಣಪತಿ ಭಟ್, ಕುತ್ತಿಗೆ ರಘುರಾಮ ಹೊಳ್ಳ ಇವರ ಸಮಕಾಲೀನರು ದಿನೇಶ್ ಅಮ್ಮಣ್ಣಯ್ಯರು. ತಮ್ಮ ಕಂಚಿನ ಕಂಠ ಹಾಗೂ ವಿಶಿಷ್ಟ ರಾಗ ಸಂಯೋಜನೆ ಮೂಲಕ 4 ದಶಕಗಳಿಗೂ ಹೆಚ್ಚು ಕಾಲ ಕಲಾ ಸೇವೆಯಲ್ಲಿ ತೊಡಗಿಕೊಂಡಿದ್ದ ಇವರ ಅಗಲಿಕೆಯಿಂದ ಯಕ್ಷಗಾನ ಲೋಕಕ್ಕೆ ಭಾರಿ ನಷ್ಟವಾಗಿದೆ. ಪೌರಾಣಿಕ ಮತ್ತು ತುಳು ಪ್ರಸಂಗಗಳಲ್ಲಿಯೂ ತಮ್ಮ ಛಾಪು ಮೂಡಿಸಿರುವ ಇವರು ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದರಾದ ದಾಮೋದರ ಮಂಡೆಚ್ಚರ ಗರಡಿಯಲ್ಲಿ ಪಳಗಿದರು. ತಮ್ಮ ವೃತ್ತಿ ಜೀವನವನ್ನು ಪುತ್ತೂರು ಮೇಳದಲ್ಲಿ ಚೆಂಡೆ ಮತ್ತು ಮದ್ದಳೆ ವಾದಕರಾಗಿ ಆರಂಭಿಸಿದ್ದು ವಿಶೇಷ. ಹಿಮ್ಮೇಳ ವಾದನದ ಅನುಭವದೊಂದಿಗೆ ಭಾಗವತಿಕೆಯತ್ತ ಹೊರಳಿದ ಅವರು ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡು ಯಶಸ್ವಿಯಾಗಿ ಅಗ್ರಮಾನ್ಯ ಸ್ಥಾನಕ್ಕೇರಿದರು. ಅಮ್ಮಣ್ಣಯ್ಯರು ಕೇವಲ ಪೌರಾಣಿಕ ಪ್ರಸಂಗಗಳಿಗಷ್ಟೇ ಅಲ್ಲದೆ ಅನೇಕ ತುಳು ಪ್ರಸಂಗಗಳಿಗೂ ಧ್ವನಿಯಾಗಿ ಅಪಾರ ಜನಮನ್ನಣೆ ಗಳಿಸಿದರು. ಅದರಲ್ಲೂ ಕಾಡಮಲ್ಲಿಗೆ, ಕಚ್ಚೂರ ಮಾಲ್ದಿ, ಪಟ್ಟದ ಪದ್ಮಲೆ ಹಾಗೂ ಮಾನಿಷಾದಂಥ ಪ್ರಸಂಗಗಳನ್ನು ತಮ್ಮ ಗಾಯನದಿಂದ ಜನಪ್ರಿಯಗೊಳಿಸಿದ ಕೀರ್ತಿ ಅಮ್ಮಣ್ಣಯ್ಯರದು. ಅಲ್ಲದೆ ಸತ್ಯ ಹರಿಶ್ಚಂದ್ರ ಪ್ರಸಂಗದ ಹಾಡುಗಳಿಗೆ ಅಭಿಮಾನಿಗಳು ಸಹಸ್ರಾರು. ಅವರ ಅನುಪಮ ಕಲಾ ಸೇವೆಗೆ ಉಡುಪಿ ತುಳುಕೂಟವು ಪ್ರತಿಷ್ಠಿತ ಶಾಮಗ ಪ್ರಶಸ್ತಿ ನೀಡಿ ಗೌರವಿಸಿತು. ಹಲವಾರು ಪ್ರಮುಖ ಮೇಳಗಳಲ್ಲಿ ತಿರುಗಾಟ ನಡೆಸಿದ ಅನುಭವ ಹೊಂದಿದ್ದ ಅವರು ಇತ್ತೀಚಿನ ದಿನಗಳಲ್ಲಿ ಹವ್ಯಾಸಿ ಭಾಗವತರಾಗಿ ತಮ್ಮ ಕಲಾ ಸೇವೆಯನ್ನು ಮುಂದುವರಿಸಿದರು. ಅವರ ಅಗಲಿಕೆ ಯಕ್ಷಗಾನ ಲೋಕಕ್ಕೆ ತುಂಬಲಾರದ ನಷ್ಟ. ಬಾರಕೂರಿನ ಸಮಗ್ರ ಅಭಿವೃದ್ಧಿಗಾಗಿ ಉಡುಪಿಯ ಜಿಲ್ಲಾಧಿಕಾರಿಗಳು ಸ್ವರೂಪ ಟೀಕೆ ಅವರು ದೇವಾಲಯ ದರ್ಶನ, ಅದೇ ರೀತಿ ಬಾರಕೂರಿನ ಪ್ರಮುಖ ಸ್ಥಳಗಳ ದರ್ಶನವನ್ನು ಮಾಡಿದರು. ಸ್ಥಿತಿಗತಿಗಳನ್ನು ಅವಲೋಕಿಸಿದರು. ಹಾಗೆ ಬಾರಕೂರ ಸಿಂಹಾಸನ ಗುಡ್ಡೆಯಲ್ಲಿರ್ತಕ್ಕಂಥ ಶ್ರೀ ಬನ್ನಿಮಹಾಕಾಳಿ ದೇವಸ್ಥಾನಕ್ಕೂ ಭೇಟಿ ನೀಡಿ ದೇವಳದ ಅರ್ಚಕರಾದಂಥ ಪ್ರಸಾದ್ ಭಟ್ ಅವರ ಜೊತೆ ಮಾತುಕತೆಯನ್ನಾಡಿ ದೇವಾಲಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಅತಿ ಪುರಾತನವಾದಂಥ ದೇವಸ್ಥಾನ ಶ್ರೀ ಬನ್ನಿಮಹಾಕಾಳಿ ದೇವಸ್ಥಾನ. ಅಜೀರ್ಣಗೊಂಡಂಥ ದೇವಸ್ಥಾನ ಜೀರ್ಣಗೊಳ್ಳಬೇಕು. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಸಹಕರಿಸಬೇಕು. ಜಿಲ್ಲಾಧಿಕಾರಿಗಳ ಬೆಂಬಲ ಬೇಕು, ಅವರ ಮಾರ್ಗದರ್ಶನ ಬೇಕು. ಅದೇ ರೀತಿ ದೇವಾಲಯ ಭೇಟಿಯ ಈ ಕಾರ್ಯಕ್ರಮದಲ್ಲಿ ಬಾರಕೂರ ಮೂಡುಕೇರಿಯಲ್ಲಿರತಕ್ಕಂಥ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ದೇವಾಲಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡರು. ಶ್ರೀ ದೇವರ ದರ್ಶನವನ್ನು ಮಾಡಿದರು. ಅದೇ ರೀತಿ ದೇವಾಲಯದ ಪರವಾಗಿ ಜಿಲ್ಲಾಧಿಕಾರಿಗಳನ್ನು ಅಭಿನಂದಿಸಲಾಯಿತು. ಅತಿ ಪುರಾತನವಾದಂಥ ದೇವಾಲಯ ಶ್ರೀ ಸೋಮೇಶ್ವರ ದೇವಾಲಯ. ಹಾಗೆ ದೇವಾಲಯ ದರ್ಶನ ಕಾರ್ಯಕ್ರಮದಲ್ಲಿ ಪುರಾತನ ದೇವಸ್ಥಾನ ಬಾರಕೂರಿನ ಬೆಳ್ತಿಕೆರೆಯಲ್ಲಿರತಕ್ಕಂಥ ಶ್ರೀ ಸಿದ್ದೇಶ್ವರ ಸಿದ್ಧನಾಥ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ದೇವಾಲಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡರು. ಬಾರಕೂರಿನ ಪ್ರಮುಖ ಸ್ಥಳ ಪ್ರವಾಸಿ ತಾಣ ಕತ್ತಲ ಬಸದಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಪಾಳು ಬಿದ್ದ ಕತ್ತಲ ಬಸದಿಯನ್ನು ವೀಕ್ಷಿಸಿದರು. ಬಹಳಷ್ಟು ಅಭಿವೃದ್ಧಿಗೊಳ್ಳಬೇಕು ಈ ಕತ್ತಲ ಬಸದಿ. ಅದೇ ರೀತಿ ಹಲವಾರು ಪ್ರವಾಸಿಗಳು ಇಲ್ಲಿಗೆ ಬರ್ತಾರೆ. ಪ್ರತಿದಿನ ಹಲವಾರು ಮಂದಿ ಬರುವಂಥ ಪ್ರವಾಸಿ ತಾಣವೇ ಕತ್ತಲ ಬಸದಿ. ಬಾರಕೂರಿನ ಜೈನರ ಬಸದಿಯಾಗಿದ್ದ ಈ ಕತ್ತಲ ಬಸದಿ ಈಗ ಪಾಳು ಬಿದ್ದಿದೆ. ವಿಷ್ಣುದೇವರ ಮತ್ತು ಶಿವದೇವರ ಸನ್ನಿಧಿ ಇದ್ದಂಥ ಸ್ಥಳ ಈ ಕತ್ತಲ ಬಸದಿ. ಹಾಗೆ ಕತ್ತಲ ಬಸದಿ ನಂತರ ಬಾರಕೂರ ಶ್ರೀ ಬ್ರಹ್ಮಲಿಂಗ, ವೀರಭದ್ರ, ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ದೇವಾಲಯವನ್ನು ವೀಕ್ಷಿಸಿ ಶ್ರೀ ದೇವರ ಪ್ರಸಾದವನ್ನು ಸ್ವೀಕರಿಸಿ ದೇವಾಲಯದ ಆಡಳಿತ ಮಂಡಳಿಯವರು ಜಿಲ್ಲಾಧಿಕಾರಿಗಳನ್ನು ಅಭಿನಂದಿಸಿದರು, ಗೌರವಪೂರ್ವಕವಾಗಿ ವಂದಿಸಿದರು. ಇದಾಗಿತ್ತು ಇಂದಿನ ನ್ಯೂಸ್ ಟೈಮ್. ನಾಳಿನ ಬಾರ್ಕೂರ್ ನ್ಯೂಸ್ ಟೈಮ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ರಾಜೇಶ್ ಅನ್ಬಗ್, ಬಾರ್ಕೂರ್. ನಮಸ್ಕಾರ.